ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅರ್ಚನಾಸ್ ವೆಜ್ ರೆಸಿಪಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಿನ್ನೆ ನಾನು ವೀಡಿಯೋಸ್ ಹಾಕಲಿಲ್ಲ, ಬೇರೆ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಎಲ್ಲ ಇದ್ದ ಕಾರಣ ನನಗೆ ವಾಟ್ ಐ ಈಟ್ ಇನ್ ಎ ಡೇ, ಈಗ 30 ಡೇಸ್ ಚಾಲೆಂಜ್ ನಡೀತಿದೆ ಅಲ್ವಾ, ಏನು ಅಂತ ಹೇಳಿ ವೀಡಿಯೋ ಸಹ ಎಡಿಟ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಹಾಗೆ 2 ದಿವಸ ನಾನು ಡಿಟಾಕ್ಸ್ ಡಯಟನ್ನು ಮಾಡಿದ್ದೇನೆ. ಡಿಟಾಕ್ಸ್ ಡಯಟ್ ಒಳ್ಳೆ ರಿಸಲ್ಟ್ ಕೊಡ್ತದೆ, ಹಾಗೆ ಅಷ್ಟು ಕಷ್ಟ ಕೂಡ ಉಂಟು, ತುಂಬ ಸುಸ್ತಾಗ್ತದೆ. ಯಾಕೆಂದರೆ ಕಾರ್ಬ್ ತುಂಬ ಕಡಿಮೆ ಇರ್ತದಲ್ವ, ಹಾಗಾಗಿ ಕಾರ್ಬ್ ಇಲ್ಲದಿದ್ದರೆ ನಮಗೆ ಎನರ್ಜಿ ಇಲ್ಲದ ಹಾಗೆ ಆಗ್ತದೆ. ಹಾಗೆ ಮಾರ್ನಿಂಗ್ ಶುಂಠಿ ಟೀಯನ್ನು ಕುಡಿದೆ. ಶುಂಠಿಯನ್ನು 1.5 ಗ್ಲಾಸ್ ನೀರಲ್ಲಿ ಕುದಿಸ್ಕೊಂಡು, ಹಾಗೆ ಇಲ್ಲಿ ಇವತ್ತು ಹೆಸರು ಕಾಳಿಂದ ಒಂದು ಪಿಜ್ಜಾ ಟೈಪ್ ಮಾಡ್ಕೊಂಡಿದ್ದೇನೆ. ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ, ಯಮ್ಮಿ ಆಗಿರ್ತದೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡಿದ್ದೇನೆ, ಹಾಗೆ ಕಾಲಿಫ್ಲವರ್ ಹಾಕ್ಕೊಂಡಿದ್ದೇನೆ, ಜೊತೆಗೆ ಪನ್ನೀರ್ ಹಾಕ್ಕೊಂಡಿದ್ದೇನೆ, ಹಾಗೆ ಮೆಣಸಿನ ಹುಡಿ, ಸ್ವಲ್ಪ ಹಳದಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಸ್ಟಫಿಂಗ್ ರೆಡಿ ಆಯಿತು ನೋಡಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನೋ ಇದನ್ನು ಹಾಕ್ಕೊಂಡ್ರೆ ಪಿಜ್ಜಾ ಸೀಸ್ನಿಂಗ್ ಅದು ತುಂಬಾ ಚೆನ್ನಾಗಿರ್ತದೆ, ಟೇಸ್ಟ್ ಯಮ್ಮಿ ಆಗಿರ್ತದೆ. ಈ ರೀತಿ ಹೆಲ್ದಿಯಾಗಿ ಮಕ್ಕಳಿಗೆ ಕೂಡ ಮಾಡಿಕೊಡಿ. ಮೈದಾದಿಂದ ಮಾಡಿದ ಪಿಜ್ಜಾ ತಿನ್ನೋದಕ್ಕಿಂತ ಹೋಮ್ ಮೇಡ್ ಪಿಜ್ಜಾ ಟೈಪಲ್ಲಿಗೆ ತಿಂದರೆ ತುಂಬಾ ಒಳ್ಳೆಯದು. ಫಸ್ಟ್ ನಾನಿಲ್ಲಿ ಮೂಂಗ್ ದಾಲ್ ಸ್ಟಫ್ಡ್ ಪರೋಟ ಅಂತ ಹೇಳ್ಬೋದು, ಅಥವಾ ಸ್ಟಫ್ಡ್ ದೋಸೆ ಅಂತ ಹೇಳ್ಬೋದು, ಏನಾದರೂ ಕರಿಬೋದು ಹೆಸರು. ಇಲ್ಲಿ ಹೆಸರು ಬೇಳೆನ ನೆನೆಸಿ ಅರ್ಧ ಗಂಟೆ ನೆನೆಸ್ಕೊಂಡಿದ್ದೇನೆ. ಆಮೇಲೆ ನುಣ್ಣಗೆ ಪೇಸ್ಟ್ ಮಾಡಿ ದೋಸೆ ಮಾಡ್ಕೊಂಡಿತ್ತು. ಇದೇ ರೀತಿ ದಪ್ಪಕ್ಕೆ ಮಾಡಿಕೊಂಡ್ರೆ ಪಿಜ್ಜಾಕ್ಕೆ ಬೇಸ್ ಇರ್ತದಲ್ಲ, ಆ ರೀತಿ ಆಗ್ತದೆ. ಇದು ತೆಳುವಾಗಿ ಮಾಡಿಕೊಂಡು ನಾವೇನು ಸ್ಟಫಿಂಗ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಈ ದೋಸೆ ಮಧ್ಯೆ ಇಟ್ಟು ಅದನ್ನು ಬೇಕಾದರೆ ಸ್ವಲ್ಪ ಕಟ್ ಮಾಡ್ಕೊಳ್ಬೋದು. ನಿಮಗೆ ಬೇಕಾದ ಇಷ್ಟವಾದ ಚಟ್ನಿ ಜೊತೆ ತಿನ್ಬೋದು, ಅಥವಾ ಟೊಮೆಟೊ ಸಾಸಲ್ಲಿ ತಿಂತೀರ ಅಂದರೆ ಸಾಸ್ ಆದರೂ ತುಂಬ ಮ್ಯಾಚ್ ಆಗ್ತದೆ. ಇದಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ, ಬೇರೆ ಯಾವುದು ಬೇಡ. ಹೋಟೆಲ್ ಗಿಟೆಲೆಲ್ಲ ಇಷ್ಟು ಹೆಲ್ದಿಯಾದ ರೆಸಿಪಿ, ಹಾಗೆ ಟೇಸ್ಟಿಯಾದ ರೆಸಿಪಿ ಅಂತ ಹೇಳ್ಬೋದು. ಒಂದು ಸತಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆ ರೀತಿ ದೋಸೆನ ಮಾಡಿಕೊಂಡೆ. ಹಾಗೆ ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ಉಂಟಲ್ಲ, ತುಂಬಾ ರಿಸಲ್ಟ್ ಕೊಡ್ತದೆ. ಹಾಗಾದರೆ ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ಮಾಡುವಾಗ ನೀವು ಯಾವುದೇ ವರ್ಕೌಟ್ ಮಾಡಬೇಡಿ, ಯಾಕೆಂದರೆ ತುಂಬ ವಾಕಿಂಗ್, ತುಂಬ ಸುಸ್ತಾಗುವಷ್ಟು ವರ್ಕೌಟ್ ಎಲ್ಲ ಮಾಡಬಾರ್ದು. ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ಮಾಡುವಾಗ ಒಂದು ಸಿಂಪಲ್ಲಾಗಿ ಸ್ವಲ್ಪ ವಾಕಿಂಗ್ ಮಾಡಿದರೂ ಸಾಕು, ಸಿಕ್ಕಾಪಟ್ಟೆ ಹೆವಿ ವರ್ಕೌಟ್ ಆ ಥರ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ಅದು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೂ ಇಲ್ಲ, 2 ದಿವಸ ಅಥವಾ 3 ದಿವಸ ಮಾತ್ರ. ನೋಡಿ, ಈ ಥರ ಸ್ಟಫಿಂಗ್ ಏನಿದೆ ಅದನ್ನು ಹೀಗೆ ಹಾಕಬೇಕು. ಸ್ವಲ್ಪ ಚೀಸ್ ಕೂಡ ಹಾಕ್ಕೊಂಡಿದ್ದೇನೆ, ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡೆ. ಕಾಲಿಫ್ಲವರ್ ಸ್ಟಫಿಂಗ್ ನೋಡಿ, ಪಿಜ್ಜಾ ಟೈಪು ಕಾಣಿಸೋದಿಲ್ವಾ ಅಂತ ಹೇಳಿ, ತುಂಬಾ ಯಮ್ಮಿ ಆಗಿದೆ. ಇದನ್ನು ಸಣ್ಣ ಉರಿಲಿ ಮುಚ್ಚಿ ಬೇಯಿಸ್ಕೊಳ್ಬೇಕು. ನಮ್ಮ ಹೋಮ್ ಮೇಡ್ ಮೂಂಗ್ ದಾಲಿದು ಪಿಜ್ಜಾ ರೆಡಿ ಆಯಿತು. ಇದನ್ನು ಇನ್ನೂ ಕೂಡ ಚೆಂದ ಮಾಡ್ಬೋದು. ನಾನು ಸಿಂಪಲಾಗಿ ನಿಮಗೆ ತೋರಿಸಿದ್ದು, ತುಂಬ ಅಟ್ರಾಕ್ಟಿವ್ ಆಗಿ ಇನ್ನೂ ಕೆಲವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಂಡು ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ಖಂಡಿತ ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕೆಂದರೆ ತುಂಬ ಡಯಟ್ ಟಿಪ್ಸ್ ಕೊಡ್ತಾ ಇದ್ದೇನೆ, ಡಯಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಈ ಥರ ಇನ್ಫಾರ್ಮೇಷನ್ ನಿಮಗೆ ಬೇಕು, ನೋಡಬೇಕು ಅಂತಾದರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಇದರಲ್ಲಿ 2 ದಿವಸದನ್ನೆಲ್ಲ ಮಿಕ್ಸಪ್ ಮಾಡಿದ್ದೇನೆ. ಈವ್ನಿಂಗಿಗೆ ನಾನು ನ್ಯೂಟ್ರಿ ಚಾಯ್ಸ್ ಅವರ ಸೀಡ್ಸ್ ಬಿಸ್ಕೆಟ್ ಅಂತ ಹೇಳಿ ಸಿಗ್ತದೆ, ಅದನ್ನು ತಗೊಂಡಿದ್ದೇನೆ. ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್, ಹಾಗೆ ಪಂಪ್ಕಿನ್ ಸೀಡ್ಸ್, ಬೇರೆ ಬೇರೆ ಸೀಡ್ಸ್ ಎಲ್ಲ ಈ ಬಿಸ್ಕೆಟಲ್ಲಿ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಗೋಧಿಯಿಂದ ಮಾಡಿರ್ತಾರೆ, ಹಾಗಾಗಿ ಈ ಬಿಸ್ಕೆಟನ್ನು ಚೂಸ್ ಮಾಡಿದೆ. ಹಾಗೆ 2 ದಿವಸದ ಡಯಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇದು ಅಂದರೆ ನಿನ್ನೆ ಮಧ್ಯಾಹ್ನ ಲಂಚಿಗೆ ನಾನು ಏನು ಮಾಡಿಕೊಂಡೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಅಂದರೆ ನಿನ್ನೆ ನಾನು ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ಮಾಡಿದ್ದೆ, ಮೊನ್ನೆ ಎಲ್ಲ ವರ್ಕೌಟ್ ಮಾಡಲಿಲ್ಲ. ಇದು ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ಇರುವಾಗ ನೋಡಿ, ಇಲ್ಲಿ ಟೊಮೆಟೊ, ಕ್ಯಾರೆಟ್, ಕೋಕುಂಬರ್, ನೀರುಳ್ಳಿ ಇಷ್ಟು ತರಕಾರಿಗಳನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಕೆಂಪು ಕಡಲೆ, ಚನಾ ಕಡಲೆಯನ್ನು
ಕುಕ್ಕರಲ್ಲಿ ಬೇಯಿಸ್ಕೊಂಡಂತಹ ಚೆನ್ನವನ್ನು ಇದಕ್ಕೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು, ಲಿಂಬೆ ಹುಳಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಇಷ್ಟೇ ಹಾಕ್ಕೊಂಡದ್ದು ಮಸಾಲೆಗೆ. ನೀವು ಬೇಕಾದರೆ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದಂತಹ ಸಲಾಡ್ ರೆಡಿ ಆಗುತ್ತೆ. ಇದು ನನ್ನ ಮಧ್ಯಾಹ್ನದ ಲಂಚಿಗೆ ನಾನು ಇಷ್ಟೇ ಸಲಾಡನ್ನು ತಗೊಂಡದ್ದು. ಈ ಒಂದು ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ಅಂತ ಹೇಳಿದರೆ ನಾವು ಏನಾದರೂ ಚೀಟ್ ಮೀಲ್ ಮಾಡಿದರೆ ಅಥವಾ ದೀಪಾವಳಿ ಅಥವಾ ಬೇರೆ ಹಬ್ಬಕ್ಕೆ ಎಲ್ಲ ಒಟ್ರಾಸಿ ನಾವು ತಿಂದಿರ್ತೇವಲ್ಲ, ಅಂಥ ಟೈಮಲ್ಲಿ ನಾವು ಒಂದು ನಮ್ಮ ಡಯಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ವೆಯ್ಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ರೀತಿ ಒಂದು ಡಯಟ್ ಪ್ಲ್ಯಾನನ್ನು ಮಾಡುವಂಥದ್ದು. ಉಪ್ಪು ಹಾಕಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದಂತಹ ಸಲಾಡ್ ರೆಡಿ ಆಯಿತು. ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಎಲ್ಲ ತರಕಾರಿ ಏನು ಹಸಿಯಾಗಿ ನೀವು ತಿಂತೀರಿ ಅದನ್ನೆಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಹಾಗೆ ಮೂಂಗ್ ದಾಲ್ ಪಿಜ್ಜಾ ಕೂಡ ನೀವು ಒಂದು ಸತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳೋದನ್ನು ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ತುಂಬ ಜನ ವೆಯ್ಟ್ ಲಾಸ್ ಆಗೋದಿಲ್ಲ, ನಂದು ಸ್ಟಕ್ ಆಗಿದೆ ಅಂತ ಹೇಳ್ತಾರೆ. ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ, ಸ್ಟಕ್ ಆಗಿದೆ ಅಂತ ಹೇಳೋರು ಈ ಡಿಟಾಕ್ಸ್ ಡಯಟ್ ಪ್ಲ್ಯಾನನ್ನು ಒಮ್ಮೆ ಮಾಡಿ ನೋಡಿ. ಒಂದೇ ದಿವಸ ಸಾಕು, 1 ಅಥವಾ 2 ದಿವಸ ಮಾಡಿದರೆ ಸಾಕು. ಯಾಕೆಂದರೆ ತುಂಬ ಸುಸ್ತಾಗ್ತದೆ ಈ ಥರ ಲೋ ಕ್ಯಾಲೋರಿ ಫುಡ್ ಮತ್ತು ಲೋ ಕಾರ್ಬ್ ಇರುವಂತಹ ಡಯಟ್ ಡಿಟಾಕ್ಸ್ ಡಯಟ್ ಅಂತ ಹೇಳಿದರೆ. ಈ ಡಯಟ್ ಮಾಡುವಾಗ ನೀವು ಜೊತೆಗೆ ನೀರು ಜಾಸ್ತಿಯಾಗಿ ಕುಡಿಬೇಕು. 11 ಗಂಟೆ ಅಷ್ಟೊತ್ತಿಗೆ ಕಂಪಲ್ಸರಿ ABC ಜ್ಯೂಸು ಕುಡಿಲೇಬೇಕು. ಬೀಟ್ರೂಟ್, ಕ್ಯಾರೆಟ್ ಮತ್ತು ಆ್ಯಪಲ್ ಹಾಕಿ. ಹಾಗೆ ಇದು ಮೊನ್ನೆ ಒಂದು ದಿವಸ ನಾನು ವೀಡಿಯೋ ಹಾಕಲಿಲ್ಲಲ್ಲ, ಆ ದಿವಸ ನನ್ನ ಒಂದು ಡಯಟ್ ಹೇಗಿತ್ತು ಅಂತ ಹೇಳಿ, ದಾಲ್, ಮೊಸರು, ಕ್ಯಾರೆಟ್ ಹಾಗೆ ಒಂದಿಷ್ಟು ಅನ್ನ, ಕಾರ್ಬ್. ಇದು ಒಂದು ನನ್ನ ಒಂದು ಮೀಲ್, ಲಂಚ್ ಮೆನು ಅಂತ ಹೇಳ್ಬೋದು. ಹೀಗೆ ಇತ್ತು. ಇದಾಗಿತ್ತು ನನ್ನ ಲಂಚ್ ಮೆನು. ಅದಾದ ನಂತರ ಇವತ್ತು ಮಾರ್ನಿಂಗ್ ನನಗೆ ಬ್ರೇಕ್ಫಾಸ್ಟಿಗೆ ಸೇಮಿಗೆ ಇದನ್ನು ಮಾಡಿದ್ದೆ, ವರ್ಮಿಸಿಲಿಯನ್ನು ಮಾಡಿಕೊಂಡಿದ್ದೆ ತರಕಾರಿ ಎಲ್ಲ ಹಾಕಿ. ನೀವು ಪ್ರೋಟೀನ್ಗೆ ಇದಕ್ಕೆ ಪನ್ನೀರಾದರೂ ಆ್ಯಡ್ ಮಾಡ್ಬೋದು ಅಥವಾ ಬಟಾಣಿಯನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೋಯಾ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೋಯಾ ಬೇಯಿಸ್ಕೊಂಡು ಯಾವುದು ನಿಮಗೆ ಪನ್ನೀರ್ ಸೋಸ್ ಸಿಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವಿಷ್ಟಾಗಿತ್ತು ನನ್ನ ಡೇ 8 ಮತ್ತು 9. ಹೀಗಾಗಿತ್ತು. ಎಲ್ಲ ವೀಡಿಯೋಸ್ ಹಾಕಲಿಲ್ಲ, ಕೆಲವೆಲ್ಲ ನಾನು ಓಟ್ಸ್ ಸ್ಮೂತಿಯನ್ನು ಮಾಡಿಕೊಂಡಿದ್ದೆ. ಒಂದು ದಿವಸ ನಿನ್ನೆ ನೈಟ್ ಆ್ಯಕ್ಚುಲಿ ಓಟ್ಸ್ ಮತ್ತು ಪೀನಟ್ ಬಟರ್ ಹಾಕಿ ಓಟ್ಸ್ ಸ್ಮೂತಿಯನ್ನು ಮಾಡ್ಕೊಂಡಿದ್ದೆ. ಅದು ವೀಡಿಯೋಸ್ ಮಾಡಿಕೊಳ್ಳಿಲ್ಲ. ಹಾಗೆ ನಾನು ಮೊನ್ನೆ ಕೂಡ ಹಾಗೆ ಓಟ್ಸಿದ್ದೇ ರೆಸಿಪಿ ಮಾಡಿದ್ದೆ, ಅದನ್ನು ಕೂಡ ವೀಡಿಯೋ ಮಾಡಲಿಲ್ಲ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಭಾಗದಲ್ಲಿ ಮತ್ತೆ